ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಎಸ್, ಕಾರ್ಡಿಲಿಯಾ ಕ್ರೂಸ್ ಅಲ್ಲಿದ್ದೀನಿ. ಇದು ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಲಕ್ಸುರಿಯಸ್ ಪ್ರೀಮಿಯಂ ಕ್ರೂಸ್ ಲೈನ್ ಅಂತ ಹೇಳ್ಬಹುದು. ಬೇಸಿಕಲಿ ಏನು ಗೊತ್ತಾ, ಇವರು ಆಕ್ಚುಲಿ ಇಂಡಿಯನ್ಸಿಗೆ ಹೇಗೆ ಹಾಲಿಡೇ ಮಾಡೋಕ್ಕೆ ಇಷ್ಟನೋ ಅದನ್ನ ಕೇಟರ್ ಮಾಡ್ತಾರೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಸೊ 8th ಫ್ಲೋರ್, ಪರ್ಟಿಕ್ಯುಲರ್ ಆಗಿ ನಾನು 8th ಫ್ಲೋರಲ್ಲಿ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 11 ಫ್ಲೋರ್ಸ್ ಇದೆ. ಓಕೆ, ಸುಮ್ಮನೆ ಹಾಗೆ ಹೊರಗಡೆ ಒಂದ್ಸಲ ನೋಡಿ. ನೋಡಿದ್ರಿ ಅಲ್ಲ ಹೊರಗಡೆ ಸಮುದ್ರ ಹೇಗೆ ಕಾಣಿಸ್ತಿದೆ, ಬೇರೆ 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 ಬೋಟ್ಗಳೆಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಅಫ್ಕೋರ್ಸ್ ಇನ್ನೂ ಸೇಲ್ ಆಗ್ತಾ ಇಲ್ಲ, ಇದು ನಿಂತಿದ್ದೀವಿ. ಓಕೆ, ಸೊ 8th ಫ್ಲೋರಲ್ಲಿ ನಾನು ಯಾಕಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರಬಹುದು. 8th ಫ್ಲೋರಲ್ಲಿ ನೋಡಿ, ಏನಿದು ಕಾರ್ಡ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನನ್ನ ಹೆಸರಿರುವಂಥ ನಮ್ಮ ರೂಮ್ ಕೀ ಕಾರ್ಡ್ ಇದು. ನಮ್ಮ ರೂಮ್ ಕೀ ಕಾರ್ಡ್ ಅಂದಮೇಲೆ ರೂಮ್ನ ತೋರಿಸ್ಬೇಕಲ್ವಾ? ಬನ್ನಿ. ಇದರಲ್ಲಿ ಪ್ರೀಮಿಯರು, ಹಾಂ, ಪ್ರೀಮಿಯರು, ನಮ್ಮ ಶಿಪ್ ನೇಮು, ವಾಯೇಜ್ ಡೇಟು, ಎಕ್ಸ್ಪೈರಿ ಡೇಟ್ ಹಾಕಿದ್ದಾರೆ, ಹಾಕಿಲ್ಲ ಆದರೆ ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ. 5/12. ಓ ಹೌದು, ಎಕ್ಸ್ಪೈರಿ ಡೇಟ್, ವಾಯೇಜ್ ಡೇಟ್ ಅನ್ಕೊಂಡೆ ನಾನು. ಎಕ್ಸ್ಪೈರಿ ಡೇಟ್ ಮಾತ್ರ ಇದೆ, ವಾಯೇಜ್ ಡೇಟ್ ಇಲ್ಲ ಆ್ಯಕ್ಚುಲಿ. ಓಕೆ, ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ರೂಮ್. ನಮ್ಮ ರೂಮ್ ಹೇಗಿದೆ ಏನೇನು ಅಂತೆಲ್ಲ ತೋರಿಸ್ತೀನಿ. ಇದು ಲಾಬಿ ಏರಿಯಾ, 8th ಫ್ಲೋರಲ್ಲಿ ನೋಡಿ, ಇದು ಲಾಬಿ ಏರಿಯಾ. ಆ್ಯಕ್ಚುಲಿ ನಿಮಗೆ ಒಂದೊಂದು ಫ್ಲೋರಲ್ಲೂ ಏನೇನಿದೆ, ಈಗ ತುಂಬ ದೊಡ್ಡ ಕ್ರೂಸ್ ಇದು. ನಾನು ಹೇಳಿದೆ ಅಲ್ವಾ 11 ಫ್ಲೋರ್ ಇದೆ ಅಂತ. ಸೊ ಒಂದೊಂದು ಫ್ಲೋರಲ್ಲೂ ಎಷ್ಟೆಷ್ಟು ಇದೆ ನಿಮಗೆ ತೋರಿಸೋದು. ಸೊ ಎಲ್ಲದನ್ನು ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ, ತುಂಬ ಲೆಂತ್ ಆಗಿಬಿಡತ್ತೆ ಅಂತ ಡಿಫ್ರೆಂಟ್ ವಿಡಿಯೋಸ್ ಮಾಡಿದ್ದೀನಿ. ಸೊ ಕ್ರೂಸ್ ಟೂರೇ ಒಂದಿದೆ. ಕ್ರೂಸ್ ಟೂರ್ ವಿಡಿಯೋ ಚೆಕ್ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಎಷ್ಟು ಫ್ಲೋರ್ ಇದೆ, ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಈಗ ಸದ್ಯಕ್ಕೆ ನಮ್ಮ ರೂಮ್ನ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಅಲ್ಲಿ ಲಿಫ್ಟ್ ಪಕ್ಕನೇ 8 ಅಂತ ದೊಡ್ಡದಾಗಿದೆ. ನಮ್ಮ ರೂಮ್ ಬಂದು 8612. ಸೊ ಇಟ್ ಇಸ್ ದಿಸ್ ಸೈಡ್. ಇಲ್ಲಿ ನೋಡಿ ಲಿಫ್ಟಲ್ಲಿ ಪಾಸ್ ಅಲ್ಲಿದೆ ನೋಡಿ ಆಲಪ್ಪು. ಓಕೆ, ಬನ್ನಿ. ಇದು ಪ್ರೀಮಿಯರ್ ರೂಮ್ಸ್. ಓಕೆ, ಕಮ್. ಉದ್ದಕ್ಕೂ ನೋಡಿ, ನನ್ನ ಎಡಗೈ ಪಕ್ಕ ಏನಿದೆ 8600 ಇಂದ ಸ್ಟಾರ್ಟ್ ಆಗಿದೆ ಈ ರೂಮು. ಇಲ್ಲಿದೆ ನೋಡಿ ಸ್ಟೇಟ್ ರೂಮ್ಸು 8500 ಇಂದ 8530 ಆ ಕಡೆಗೆ ಹೋಗಬೇಕು. ಇದು 8604 ಇಂದ 8686 ಚೆನ್ನಾಗಿದೆ. ಫೈರ್ ಡೋರ್ ಪ್ಲೀಸ್ ರಿಲೀಸ್. ಓಕೆ, ಫೈರ್ ಸೇಫ್ಟಿ ಎಲ್ಲ ಅಫ್ಕೋರ್ಸ್ ಇರಲೇಬೇಕಲ್ವಾ. ಫೈರ್ ಹಾಸ್ಟೆಲು, ಫೈರ್ ಎಕ್ಸ್ಟಿಂಗ್ವಿಷರು, ಫೈರ್ ಸೇಫ್ಟಿ ಎಲ್ಲ ಇರಲೇಬೇಕು. ಸೊ ಇದೆಲ್ಲ ಎಡಗೈ ಪಕ್ಕಕ್ಕೆಲ್ಲ ಕಾಣಿಸ್ತಾ ಇರೋದೆಲ್ಲ ರೂಮ್ಸೇನೆ. ನೋಡಿ, ಉದ್ದಕ್ಕೂ ರೂಮ್ಸ್ ಕಾಣಿಸ್ತಾ ಇದೆ. ಬನ್ನಿ, ಹಾಗೆ ಮುಂದಕ್ಕೆ ಹೋಗಿಬೇಕಾದ್ರೆ ಫುಲ್ಲು ಕಾರ್ಪೆಟ್ ಹಾಕಿದೆ. ಉದ್ದ ನೋಡಿ, ಎಷ್ಟು ಉದ್ದ ಕಾಣಿಸ್ತದೆ. ಎಷ್ಟು ರೂಮ್ಸ್ ಇದೆಯೋ ಗೊತ್ತಿಲ್ಲಪ್ಪ ಇಲ್ಲಿ ಉದ್ದಕ್ಕೂ. ಹಲೋ, ನಮ್ಮ ರೂಮ್ ಹೊಟ್ಟೋಯ್ತು. ಬನ್ನಿ, ಇಲ್ಲಿದೆ. ಈ ಕಡೆಗೆ ರೂಮ್ಸ್ ಇದ್ರೆ ಈ ಕಡೆಗೆಲ್ಲ ಪ್ಲೀಸ್ ಗೋ. ಎಲ್ಲರೂ ಈಗ ಚೆಕ್ ಇನ್ ಆಗ್ತಾ ಇದ್ದಾರೆ, ಒಬ್ರೊಬ್ರೆ. ಸೊ ನಾವು ಚೆಕ್ ಇನ್ ಆಗಿದ್ದೀವಿ. ನೋಡಿ, ಈ ಕಡೆ ಎಲ್ಲ ಒಂದಷ್ಟು ಪಿಕ್ಸ್, ಪೇಂಟಿಂಗ್ಸ್ ಎಲ್ಲ ಇದು ಅನ್ಸುತ್ತೆ. ಎನಿವೇಸ್, ಬನ್ನಿ ನಮ್ಮ ರೂಮ್ ಒಳಗೆ ಹೋಗೋಣ. 8612 ದಿಸ್ ಅ ರೂಮ್. ಆ ಕಡೆಗೆ ಹೋಗ್ತೀರಿ ಪ್ರಶಾಂತ್ ನೀವು? ಹೆಂಗೆ ನಡೀರಿ, ಒಳಗೆ ನಡೀರಿ. ನಾನು ಈ ಕಡೆಯಿಂದ ಒಂದ್ಸಲ ಹಂಗೆ ತೋರಿಸಿ ಆಮೇಲೆ ತೋರಿಸ್ಬೇಕಾ? ಓಕೆ ಫೈನ್. ಸೊ ಇದು ಎಂಟ್ರೆನ್ಸು, ಹಾಗೆ ಹಾಕ್ಬಿಡೋಣ. ಇಲ್ಲಿ ಮಿರರ್ ಇದೆ ನೋಡಿ, ಮಿರರಲ್ಲಿ ಪ್ರಶಾಂತ್ ಕಾಣಿಸ್ತಿದ್ದಾರೆ. ಅಲ್ಲಿದ್ದಾರೆ ಪ್ರಶಾಂತ್ ವಿತ್ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನಾನು ರೂಪಾ ಮತ್ತೆ ಅಲ್ಲ ಕಾರ್ಡಿಲಿಯಾ ಕ್ರೂಸಸ್ ಇಂದ. ಓಕೆ ನೋಡಿ, ಇದಿಷ್ಟು ಒಂದೊಂದೇ ತೆಗೆದು ತೋರಿಸ್ತೀನಿ ನಿಮಗೆ. ಇದೆಲ್ಲ ಸೇಫ್ಟಿಗೆ ಬೇಕಾಗಿರೋಂಥ ಲೈಫ್ ಜಾಕೆಟ್ಸು, ಡೂವೆ, ಬ್ಲಾಂಕೆಟ್ಸ್, ಹ್ಯಾಂಗರ್ಸ್ ಇದೆ. ನಮ್ಮ ಬಟ್ಟೆಗಳನ್ನು ನೇತು ಹಾಕಬಹುದು. ಇಲ್ಲಿ ನೋಡಿ, ಕರೆಕ್ಟ್, ಏಣಿ ಬಂಕ್ ಬೆಡ್ಗೋಸ್ಕರ. ಜೊತೆನಲ್ಲಿ ನೀವೇನಾದರೂ ತುಂಬ ಮುಖ್ಯವಾಗಿ ತುಂಬ ಬೆಲೆ ಬಾಳುವಂಥದ್ದು ಏನಾದ್ರು ತಂದಿದ್ರೆ ನೋಡಿ, ಅಲ್ಲಿ ಯು ಹ್ಯಾವ್ ದ ಲಾಕರ್ ಫೆಸಿಲಿಟಿ. ಸೂಪರ್ ಅಲ್ಲ?
ಸೂಪರ್. ಲಾಕರ್ ಅಲ್ಲಿ ಇಟ್ಕೋಬಹುದು. ಅಂಡ್ ಇಲ್ಲಿ ನಮ್ಮ ದೊಡ್ಡ ದೊಡ್ಡ ಸೂಟ್ ಕೇಸ್ ಏನಾದ್ರು ಇತ್ತು ಅಂದ್ರೆ ಆಕ್ಚುಲಿ ಇಲ್ಲಿ ಇಡಬಹುದು. ನಾನು ಇಟ್ಟಿಲ್ಲ ಸದ್ಯಕ್ಕೆ, ಬಟ್ ಇಲ್ಲಿ ದೊಡ್ಡ ಸೂಟ್ ಕೇಸನ್ನ ಒಳಗಿಟ್ಬಿಟ್ಟು ಸಾಕಷ್ಟು ಹ್ಯಾಂಗರ್ಗಳಿದೆ. ಓಕೆ, ಪ್ಲೀಸ್ ಕ್ಲೀನ್ ಮೈ ರೂಮ್ ಅಂತ ಹೊರಗಡೆ ನಾವು ಹಾಕ್ಬಿಟ್ರೆ ಇದರ ನಿಮ್ಗೆ ಗೊತ್ತಿರುತ್ತೆ, ಅವ್ರು ಕ್ಲೀನ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ಅ ಸ್ಮಾಲ್ ವಾಶ್ರೂಮ್. ಪುಟ್ಟದನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಶವರ್ ಕ್ಯಾಬಿನ್ ನೋಡಿ, ಅದು ಶವರ್ ಕ್ಯಾಬಿನ್ನು, ಶವರ್ ಕರ್ಟನ್ನು. ಆಕ್ಚುಲಿ ಫಸ್ಟು ಕಾರ್ಡಿಲಿಯಾ ಕ್ರೂಸಲ್ಲಿ ಇದಿರ್ಲಿಲ್ವಂತೆ ಜೆಟ್ ಶವರ್. ಸೊ ಇವಾಗ ಇಂಡಿಯನ್ಸ್ಗೆ ಬೇಕಾಗತ್ತೆ ಅದು ಅಂತ ಜೆಟ್ ಶವರ್. ಮೊದಲೆಲ್ಲ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಎಸ್, ಆಫ್ಕೋರ್ಸ್ ವೆಸ್ಟರ್ನ್ ಸ್ಟೈಲ್ ಕಮೋಡು. ಇದು ವಾಶ್ರೂಮ್ ಅಟ್ಯಾಚ್ಡು. ಓಕೆ, ಹೀಗೆ ಬಂದರೆ ಟಿ ವಿ ಇದೆ. ಒಂದು ಪುಟ್ಟ ಜಾಗದಲ್ಲಿ ಏನೆಲ್ಲ ಫಿಟ್ ಮಾಡಬಹುದೋ ಅಷ್ಟೊಂದು ಫಿಟ್ ಮಾಡಿದ್ದಾರೆ. ನಾವು ಮನೆಯಲ್ಲೂ ಯಾಕೆ ಈ ಥರ ರೂಮ್ ಇಟ್ಕೋಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾವು ಎಷ್ಟೆಲ್ಲ ತುಂಬಿಸ್ಕೊಂಡು ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ ಅಂತೀವಲ್ವಾ. ಇಲ್ಲಿ ನೋಡಿ, ಇರೋ ಇಷ್ಟು ಜಾಗದಲ್ಲಿ ಎಷ್ಟೆಲ್ಲ ತುರಿಸಿಟ್ಟಿದ್ದಾರೆ. ಈ ಕಡೆ ನೋಡಿ, ಡ್ರೆಸ್ಸಿಂಗ್ ಮಿರರು, ಸ್ಟಡಿ ಟೇಬಲ್ಲು, ಇಲ್ಲಿ ನೋಡಿ ಅದಕ್ಕೊಂದು ಚೇರು. ಹಾಂ ಹೌದು, ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ. ಬಂದ ತಕ್ಷಣ ಅವರೇ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿದ್ರು. ಇದು ಫೋನು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಆ್ಯಂಡ್ ಇದು ಹೇರ್ ಡ್ರೈಯರು. ಓಕೆ, ನಮ್ಮ ಫೋನ್ಸ್ ಎಲ್ಲ ಆಲ್ರೆಡಿ ಚಾರ್ಜಿಗೆ ಹೋಗಿದೆ. ಆ್ಯಂಡ್ ಹೌದು ಡೂಸ್ ಆ್ಯಂಡ್ ಡೋಂಟ್ಸ್. ನೈಸ್ ಟಿಶ್ಯೂ ಇಟ್ಟಿದ್ದಾರೆ, ಇಟ್ ಇಸ್ ಗುಡ್. ಆ್ಯಂಡ್ ಅಬೌಟ್ ಟರ್ನ್ ಪ್ಲೀಸ್ ಮಿಸ್ಟರ್ ಪ್ರಶಾಂತ್, ಅಬೌಟ್ ಟರ್ನ್ ಮಾಡಿ. ಹಾಗೇನೆ ಇದು ನಮ್ಮ ಮಲಗುವ ಮಂಚ. ಎಲ್ಲ ಇನ್ನೇನದು ಒಂದು ವರ್ಡ್, ಬೆಟರ್ ವರ್ಡ್ ಹುಡುಕ್ತಾ ಇದೆ. ಏನ್ ಹೇಳ್ತಾರೆ ಹೇಳ? ನಾನೇ ವಾಸಿ ಬಿಡು, ನಾನೇ ವಾಸಿ. ಇಲ್ಲಿ ನೋಡಿ, ಸ್ಪೆಷಲ್ ಸುಪ್ಪತ್ತಿಗೆ ಕರೆಕ್ಟ್. ಹೇಳೋ, ಎರಡು ಸ್ಪೆಷಲ್, ವೆರಿ ಸ್ಪೆಷಲ್ ಥಿಂಗ್ಸ್ ಇದೆ. ಒಂದು ನನಗೆ ತುಂಬಾ ಸ್ಪೆಷಲ್ ಆಗುತ್ತೆ, ಬಂಕ್ ಬೆಡ್. ಬಂಕ್ ಬೆಡ್ ಅಲ್ಲಿ ಮಲಗ್ತೀನಿ ಅಂದಿದ್ದಾನೆ ಇವನು. ಸೊ 2 ಕಡೆ ಇದೆ. ಸೊ 4 ಜನ ಬೇಕಾದ್ರೆ ಈ ರೂಮಲ್ಲಿ ಆರಾಮಾಗಿರಬಹುದು, ಬಿಕಾಸ್ 4 ಮಲಗಕ್ಕೆ ಜಾಗ ಇದೆ. ಓಕೆ, ಅಂಡ್ ರೂಮು ಕ್ರೂಸಿಗೆ ಎಷ್ಟಾಯ್ತು, ಏನು, ನಾವು ಹೇಗೆ ತಲುಪಿದ್ವಿ, ಇದೆಲ್ಲಾನು ನಮ್ಮ ಕ್ರೂಸ್ ಟೂರ್ ವಿಡಿಯೋನಲ್ಲಿದೆ. ಪ್ಲೀಸ್ ಚೆಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಅದರಲ್ಲಿ ಸೂಪರ್ ಡೂಪರ್ ಹ್ಯಾಕ್ ಹೇಳಿದ್ದೀನಿ ನಾನು, ಹೇಗೆ ಒಳ್ಳೆ ಡೀಲ್ನ ಪಡ್ಕೋಬಹುದು ಅಂತ. ನಾನು ಈ ಒಂದು ರೂಮನ್ನ ಸೂಪರ್ ಡೂಪರ್ ಡೀಲಿಗೆ ಪಡ್ಕೊಂಡಿದ್ದೀವಿ. ಎಷ್ಟು ಏನು ಅಂತ ಆ ವಿಡಿಯೋ ನೋಡಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ಓಕೆ, ಅಂಡ್ ಕರೆಕ್ಟ್, ಇವನು ಅದಕ್ಕೆ ಕಾಯ್ತಿದ್ಯಾ? ನಾನು ಹೇಳದ್ನಲ್ಲ 2 ಸ್ಪೆಷಲ್ ಥಿಂಗ್ಸ್ ಇದೆ ಅಂತ. ಹೇಳಿ ಹೇಳಿ ಹೇಳಿ. ಅದನ್ನ ಹೇಳಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿ. ವೆರಿ ಗುಡ್. ಪ್ಲೀಸ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ನಾವು ಇಷ್ಟು ಎಫರ್ಟ್ ಹಾಕಿ ಬೆಂಗಳೂರಿಂದ ಮುಂಬೈಗೆ ಬಂದು ಕ್ರೂಸ್ಗೆಲ್ಲ ನಿಮ್ಗೋಸ್ಕರ ಬಂದಿರ್ಬೇಕಾದ್ರೆ ನೀವು ಅಷ್ಟೊಂದು ಸಬ್ಸ್ಕ್ರೈಬ್ ಬಟನ್ ಮಾತ್ರ ಕ್ಲಿಕ್ ಮಾಡ್ಬೇಕಪ್ಪ. ಹೌದಮ್ಮ, ಬರೀ ಅವ್ರಿಗೋಸ್ಕರ ಬಂದಿದ್ಯಾ? ನೀನ್ ಎಂಜಾಯ್ ಮಾಡಲ್ವಾ? ನಾವು ಎಂಜಾಯ್ ಮಾಡಿದೀವಿ, ಎಂಜಾಯ್ ಮಾಡಕ್ ಬಂದಿದ್ದೀನಿ, ಬಟ್ ಅವ್ರಿಗೋಸ್ಕರ ಬಂದಿದೀವಿ. ಕರೆಕ್ಟ್. ವಿಡಿಯೋ ಮಾಡ್ಬೇಕು ಅಂತ ನಿಮಗೆ ಏನೆಲ್ಲ ಡಿಫ್ರೆಂಟ್ ವಿಡಿಯೋಸ್ ಮಾಡ್ತೀವಿ ಅಂತ ಎಫರ್ಟ್ ಹಾಕ್ತಾನೆ ಇರ್ತೀವಿ, ಹುಡುಕ್ತಾನೆ ಇರ್ತೀವಿ. ನಿಮಗೆ ಏನ್ ಇಷ್ಟ ಆಗಬಹುದು, ಏನ್ ತೋರಿಸಿದ್ರೆ ನಿಮಗ್ ಅನುಕೂಲ ಆಗತ್ತೆ, ನೀವ್ ಅದನ್ನ ಉಪಯೋಗಿಸಬಹುದು, ಇದೆಲ್ಲ ಕಾನ್ಸ್ಟೆಂಟ್ ಆಗಿ ನನ್ನ ತಲೆಯಲ್ಲಿ ಓಡ್ತಾ ಇರತ್ತೆ. ಸೊ ನಾನು ಪ್ರಶಾಂತ್ ಸಾಕಷ್ಟು ಟೈಮ್ R&D ಅಂದ್ರೆ ನಾವು ರಿಸರ್ಚ್ ಮಾಡೋದಕ್ಕೆ ತುಂಬಾ ಇನ್ವಾಲ್ವ್ ಮಾಡ್ಕೊಂಡು ಯೋಚನೆ ಮಾಡ್ತೀವಿ. ಆಯ್ತಾ? ಸೊ ಎಸ್, ಪ್ಲೀಸ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಅಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋಗಳನ್ನ. ಓಕೆ, ಈಗ ಈ ಸೀರೀಸ್ ಅಲ್ಲಿ ಇನ್ನು ಸಾಕಷ್ಟು ವಿಡಿಯೋಸ್ ಬಂದಿದೆ, ಅದನ್ನು ನೋಡಿ. ಹೌದು, ಕಾರ್ಡಿಲಿಯಾ ಕ್ರೂಸ್ದು ಸಾಕಷ್ಟು ವಿಡಿಯೋಸ್ ಇದೆ. ಸೊ ಈ ಕಡೆ ಒಂದ್ ಮಂಚ, ಈ ಕಡೆ ಒಂದ್ ಮಂಚ, ನಾನೊಂದು ತೀರ, ನೀನೊಂದು ತೀರ ಅಂತ ನಾನು ಪ್ರಶಾಂತ್ ಇವತ್ತು. ಅಂಡ್ ಆಲಾಪು ಒಬ್ವಿಯಸ್ಲಿ ಅವ್ರ ಅಪ್ಪ ಎಲ್ಲಿ ಮಲಗ್ತಾರೋ ಅಲ್ಲಿ ಮಲಗ್ತಾನೆ ಅನ್ಸುತ್ತಲ್ಲೇನೋ? ಇಲ್ಲ, ಬಂಕ್ ಬೆಡ್ ನಾನು ಹೇಳಿದ್ದು. ಇವಾಗ ಅಪ್ಪ ಇಲ್ಲಿ ಮಲಗಿದ್ರೆ ನೀನ್ ಅಲ್ಲಿ ಮಲಗ್ತೀಯಾ? ಇಲ್ಲ, ನಾ ಅಮ್ಮನ್ ಓಕೆ, ಇಲ್ಲ ನೋಡಿ. ಓಕೆ, ನಾನು 1 2 3 ಅಂದ್ರೆ 3 2 1 ನನಗೆ ಬಂದ. 3 2 1. And this is the ocean view. ನಮ್ಮ ರೂಮ್ ಒಳಗಿಂದಾನೆ ಸಮುದ್ರನ ನೋಡ್ಕೊಂಡು ಪ್ರಶಾಂತವಾಗಿ, ಆ ಪ್ರಶಾಂತ್ ಅಲ್ಲ, ಲಿಟ್ರಲಿ ಪ್ರಶಾಂತ್, ಪ್ರಶಾಂತವಾಗಿ, ಶಾಂತವಾಗಿ, ನೆಮ್ಮದಿಯಾಗಿ ಎಲ್ಲದನ್ನು, ಕೆಲವೊಂದನ್ನೆಲ್ಲ ಟೆನ್ಷನ್ ಎಲ್ಲ ಮರೆತು ಕೂತ್ಕೋಬಹುದು. ನೋಡಿ ಓಷನ್ ವ್ಯೂ. ಇಲ್ಲಿ ಕೂತ್ಕೊಂಡ್ರೆ ಬೇಕಾದ್ರೆ ಇಲ್ಲೂ ಕೂತ್ಕೋಬಹುದು ಆರಾಮಾಗಿ. ಅಲ್ಲ ಬೈಲಿ ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ ಆರಾಮಾಗಿ, ಇಲ್ಲಿ ಕೂತ್ಕೊಳ್ಳೋ. ಆರಾಮ್ಸೆ ಆ ಕಡೆ ತಿರ್ಕೊಂಡು ಕೂತ್ಕೋ, ಆ ಕಡೆ ಏನಾಗಲ್ಲಮ್ಮ.
ಹಂಗಲ್ಲ ಹೊರ್ಕೊಂಡು ಆಚೆ ಕಡೆ ನೋಡ್ಕೊಳ ಆರಾಮಾಗಿ. ಅದನ್ನ ಹೇಳಿದ್ ಸಖತ್ತಾಯ್ತಲ್ಲ. ಸೇಲ್ ಆಗೋವಾಗ ಇನ್ನೂ ಸಕ್ಕತ್ತಾಗಿರುತ್ತೆ ಇಲ್ಲಿ ಕುತ್ಕೊಂಡು ಹಿಂಗ್ ನೋಡು ಅಲ್ವಾ, ಸೂಪರ್ ಆಗಿದೆ. ಸೊ ಇದು ಓಷನ್ ವ್ಯೂ ರೂಮ್ ನೋಡಿ. ಎವ್ರಿ ಡೇ ಕಾರ್ಡಿಲಿಯಾ ಕ್ರೂಸ್ ಅಲ್ಲಿ ಈ ತರ ನಮಗೊಂದು ಅವತ್ತಿನ ದಿನದ ಆಕ್ಟಿವಿಟಿಗಳದು ನೋಡಿ, ಆಕ್ಟಿವಿಟೀಸ್ ಟುಡೇ ಅಂತ ಒಂದು ಪ್ಯಾಂಪ್ಲೆಟು ಪ್ರಿಂಟ್ಔಟು ಏನಾದರೂ ಅನ್ಬಹುದು ನೀವು, ಅದನ್ನ ಕೊಡ್ತಾರೆ. ಸೊ ಇವತ್ತಿಂದು ಏನೇನಿದೆ ಅಂತ ನೋಡ್ತಾ ಇದ್ದೀನಿ. 3:30 ತನಕ ಲಂಚು ನಮ್ಮದು, 12:30 3:30 ಲಂಚು. ಫುಡ್ ಕೋರ್ಟು 1 ರಿಂದ 4, ಹೈ ಟೀ ಸ್ನ್ಯಾಕ್ಸು, ಡಿನ್ನರು, ಮಿಡ್ ನೈಟ್ ಸ್ಯಾಂಡ್ವಿಚಸ್ ಬೇರೆ ಇದೆ. ಇದು ಓಕೆ, ಇದು ಊಟ ತಿಂಡಿ ಇದಾದ್ರೆ ಆಕ್ಟಿವಿಟಿಗಳದ್ದು ನೋಡಿ ಇಲ್ಲಿದೆ. ಇವತ್ತು ಏನೇನು ಆಕ್ಟಿವಿಟಿ ಇದೆ ಅಂತ, ಆಕ್ಟಿವಿಟಿ ಏನೇನಿದೆ ಅಂತ ಇಷ್ಟುದ್ದ ಲಿಸ್ಟ್ ಇದೆ. ಅದ್ರಲ್ಲಿ ನನ್ನ ಕಣ್ಣು ಸೆಳೆದು ಇದು ತುಂಬಾ ಚೆನ್ನಾಗಿದೆ ಅಂತ ಕೇಳಿದೀನಿ ನಾನು. ಬಲ್ಲೆ ಥಿಯೇಟ್ರಿಕಲ್ ಶೋ ಕೇಸು. ಇದು ಬಂದು ಡೆಕ್ 5 ಅಲ್ಲಿ ಇದೆಯಂತೆ. ಸೊ ಎಲ್ಲಿ ವೆನ್ಯೂ ಅನ್ನೋದು ಹಾಕಿರ್ತಾರೆ, ಮತ್ತೆ ಟೈಮು ಎಷ್ಟೊತ್ತಿಗೆ ಅನ್ನೋದು ಹಾಕಿರ್ತಾರೆ. 10 ಗಂಟೆ ರಾತ್ರಿಗಿದೆ ಇದು. ಸೊ ಇದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಇನ್ನೂ ಒಂದಷ್ಟೆಲ್ಲ ಇದೆ. 11:30 12 ಗಂಟೆ ಲೇಟ್ ಅದೇನೋ, ಮಿಡ್ ನೈಟ್ ಫೀವರ್, ಗೋ ಕ್ಲಬ್ಬಿಂಗ್ ವಿತ್ ಯೋರ್ DJ, ನೈಸ್. ಆಮೇಲೆ ಆಫ್ಟರ್ ಆರ್ಟ್ಸ್, ಲೇಟ್ ನೈಟ್ ಇನ್ಸ್ಟ್ರೂಮೆಂಟಲ್ ಹಿಟ್ಸ್ ವಿತ್ ಯೋರ್ ಮ್ಯೂಸಿಷಿಯನ್ ಅಂತ ಇದೀನಿ ಮ್ಯೂಸಿಷಿಯನ್ 12:30 AM to 1:30 AM ಈ ತರ. ಸೊ ಏನೇನು ಆಕ್ಟಿವಿಟಿ ಇರುತ್ತೆ ಫಾರ್ ದ ಡೇ ನೋಡಿ, ಟಿಪ್ಸ್ ಆಫ್ ದ ಡೇ ಮತ್ತೆ ಹೈಲೈಟ್ಸ್ ಆಫ್ ಟುಡೇ ಎಲ್ಲ ಈ ಥರದ್ದೆಲ್ಲ ಒಂದಷ್ಟು ನೋಡಿ. ಸ್ಯಾಟರ್ಡೇ ನಮ್ಮ ಡೇಟು, ಸನ್ರೈಸ್ ಎಷ್ಟೊತ್ತಿಗೆ, ಸನ್ಸೆಟ್ ಎಷ್ಟೊತ್ತಿಗೆ, ಮತ್ತೆ ಫೋರ್ಕಾಸ್ಟ್ ಹೇಗಿದೆ ವೆದರ್ದು, ಇದೆಲ್ಲ ಹಾಕಿ ಸೂಪರ್ ಅಲ್ಲ. ಒಂದು ಈ ಥರ ಡೀಟೇಲ್ಡ್ ಎವ್ರಿ ಡೇ ನೀವು ಎಷ್ಟು ದಿನ ಪ್ಯಾಕೇಜ್ ಬುಕ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರದ್ದು ಎವ್ರಿ ಡೇ ಆಕ್ಟಿವಿಟಿ ಬರುತ್ತೆ. ಇಲ್ಲಿ ಡಿಫ್ರೆಂಟ್ ಡೇಸ್ದು ಪ್ಯಾಕೇಜಸ್ಸು ಇದೆ. ಈ ಡಿಫ್ರೆಂಟ್ ಡೇ ಪ್ಯಾಕೇಜಸ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರಬಹುದು, ಅಥವಾ ಆಕ್ಟಿವಿಟಿಗಳು ಯಾವುದು ಪೇಯ್ಡು, ಯಾವುದು ಫ್ರೀ, ಯಾವುದು ಮಸ್ಟ್ ವಾಚು, ಯಾವುದು ನೀವು ಬಿಟ್ಟರು ಪರವಾಗಿಲ್ಲ ಅನ್ನೋವಂಥದ್ದು, ಈ ಥರದ್ದು ಎಲ್ಲಾನು ಸೇರಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಮಿಸ್ ಮಾಡಬೇಡಿ. ಏನ್ ಗೊತ್ತಾ, ಕಾರ್ಡಿಲಿಯಾ ಕ್ರೂಸು ಇಟ್ಸ್ ಅ ಹ್ಯೂಜ್ ಕ್ರೂಸ್, 11 ಫ್ಲೋರ್ಸ್ ಇರುವಂತ ಕ್ರೂಸು. ತುಂಬಾನೇ ವಿಷಯಗಳಿದೆ ಇದರಲ್ಲಿ ನಿಮಗೆ ಹೇಳೋವಂಥದ್ದು. ಸೊ ಎಲ್ಲದನ್ನು ಒಂದೇ ವಿಡಿಯೋಲಿ ತುರ್ಕಕ್ಕಾಗಲ್ಲ ನಾನು. ಸೊ ಬೇರೆ ವಿಡಿಯೋ ಮಾಡಿದೀನಿ. ಸೊ ದಟ್ ಒಂದು ವಿಡಿಯೋ ಇಷ್ಟುದ್ದಾಗಿ ನಿಮಗೆ ಬೋರ್ ಆಗಬಾರ್ದು ಅಂತ. ಅಂಡ್ ಎರಡನೇದು, ಒಂದರಲ್ಲೇ ತುಂಬಾ ವಿಷಯ ತುರ್ಕಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಹೇಳಿ ಸುಮ್ಮನೆ ವಿಷಯನ ಹಿಂಗೆ ಟಚ್ ಮಾಡಿ ಓಡ್ ಓಡ್ ಬರಬಾರ್ದು. ಡೀಟೈಲ್ ಆಗಿ ಹೇಳಬೇಕು ಅನ್ನೋ ಕಾರಣಕ್ಕೆ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಕಾರ್ಡಿಲಿಯಾ ಕ್ರೂಸ್ದು ಎಲ್ಲಾ ವಿಡಿಯೋನು ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಅಂಡ್ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಶನ್ ಸ್ಕಿಪ್ ಆಗೋಗುತ್ತೆ. ಜೊತೆಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಓಕೆನಾ? ಇಲ್ಲಿ ಏನ್ ಗೊತ್ತಾ, ಡಿಫ್ರೆಂಟ್ ರೂಮ್ಸ್ ಇದೆ. ಓಷನ್ ವ್ಯೂ ರೂಮ್ ಒಂದಿದೆ. ಓಷನ್ ವ್ಯೂ ಇಲ್ಲದೆ ಇರುವಂಥ ನಾರ್ಮಲ್ ಇಂಟೀರಿಯರ್ ಸ್ಟ್ಯಾಂಡರ್ಡ್ ರೂಮ್ಸ್ ಇದೆ. ಆಮೇಲೆ ಪ್ರೀಮಿಯರ್ ರೂಮ್ಸ್ ಇದೆ. ಪ್ರೀಮಿಯರ್ ಅಂದರೆ ಇದು ಪ್ರೀಮಿಯರೇ, ಬಟ್ ಇನ್ನು ಸ್ಯೂಟ್ಸ್ ಇದೆ. ಆ್ಯಂಡ್ ಸ್ವೀಟ್ಸ್ ಅಂತಾರೆ. ಐ ಆಮ್ ರಿಲಿ ಕನ್ಫ್ಯೂಸ್ಡ್. ಆಯಿತಾ? ಇಂಗ್ಲೀಷ್ ಇಸ್ ಅ ವೆರಿ ಟ್ರಿಕಿ ಲ್ಯಾಂಗ್ವೇಜ್ ಅಂಡ್ ಅ ವೆರಿ ಕನ್ಫ್ಯೂಸಿಂಗ್ ಲ್ಯಾಂಗ್ವೇಜ್. ಓಕೆ, ಹೌಎವರ್ ಯು ವಾಂಟ್ ಟು ಪ್ರೊನೌನ್ಸ್ ಯು ಕ್ಯಾನ್. ಓಕೆ, ಸರಿ, ಸದ್ಯಕ್ಕೆ ರೂಪಾಗೆ ವಾಪಸ್ ಬರ್ತೀನಿ. ಸೊ ಇಲ್ಲಿ ಇನ್ನೂ ಎಕ್ಸ್ಟ್ರಾ ಪ್ರೀಮಿಯಂ ರೂಮ್ಸ್ ಇದೆ. ಅದು ಅಫ್ಕೋರ್ಸ್ ನೀವು ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಹೆಂಗೆ ಕೊಡ್ತೀರಾ ಹಾಗೆ ರೂಮ್ಸ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಫ್ಲೋರಲ್ಲಿ ಓಷನ್ ವ್ಯೂ ಇದೆ, ಆದರೆ ಅಬ್ಸ್ಟ್ರಕ್ಷನ್ ಇರುವಂಥ ವ್ಯೂಸ್. ಅಂದರೆ ಒಂದು ಸ್ವಲ್ಪ ನಿಮಗೆ ಈ ಶಿಪ್ದು ಕ್ರೂಸ್ದು ಇದೆಲ್ಲ ಅಡ್ಡ ಬರುತ್ತೆ ಒಂಚೂರು, ಬಟ್ ಓಷನ್ ಕಾಣುತ್ತೆ. ಆ ಥರ ಅದು ಇದೆ. ಅದೊಂದು ಸ್ವಲ್ಪ ಕಡಿಮೆ ಇದಕ್ಕಿಂತ. ಓಕೆ, ಸೊ ಈ ಥರ ಡಿಫ್ರೆಂಟ್ ರೂಮ್ಸ್ ಇದೆ. ಸಾಧ್ಯವಾದಷ್ಟು ನಾನು ಬೇರೆ ರೂಮ್ನ ಕೂಡ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಗೊತ್ತಿಲ್ಲ, ಕಮಿಟ್ ಆಗ್ಬಿಡ್ತಾ ಇದ್ದೀನಿ. ಪ್ರಶಾಂತ್ ಹಿಂಗೆ ಕ್ಯಾಮ್ರಾಯಿಂದ ಹಂಗೆ ಬಗ್ಗೆ ನೋಡ್ತಿದ್ದಾರೆ. ಎನಿವೆ, ಲೆಟ್ಸ್ ಟ್ರೈ ಆ್ಯಂಡ್ ಸಿ ಬೇರೆ ರೂಮ್ಸ್ ಏನಾದ್ರು ತೋರ್ಸೋಕ್ಕೆ ಸಾಧ್ಯ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಿದ್ದೀನಿ ನೋಡಿ. ಇಲ್ಲಿ ಬರುವಾಗ ನೀವು ಕನೆಕ್ಟರ್ ಯೋಚನೆ ಮಾಡಿ. ಒಂದು ಕನೆಕ್ಟರ್, ಕನೆಕ್ಟರ್ ಏನಂತಾರೆ? ಕನೆಕ್ಟರ್. ಹಾಂ, ಮಲ್ಟಿ ವಾಟ್ ಯು ಕಾಲ್ ದಟ್? ಯೂನಿವರ್ಸಲ್ ಅಡಾಪ್ಟರ್ ಅಥವಾ ಯೂನಿವರ್ಸಲ್ ಕನೆಕ್ಟರ್, ವಾಟ್ ಎವರ್. ಅದನ್ನ ತಂದಿದ್ರೆ ಬೆಟರ್. ನಾವಂತೂ ಒಂದು ತಂದಿದ್ದೀವಿ. ಇದೆ, ಮಾಮೂಲಿದು ಇದೆ, ಬಟ್ ಒಂದೇ ಪ್ಲಗ್ ಪಾಯಿಂಟ್ ಇದೆ ಅದು. ಸೊ ಒಂದೇ ಪ್ಲಗ್ ಪಾಯಿಂಟ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೋಡಿ, ನಮ್ದೇ ಇವಾಗ 2 ಫೋನ್ ಇದೆ, ಮತ್ತೆ ಕ್ಯಾಮ್ರಾಗೆ ಸಂಬಂಧಪಟ್ಟಿದ್ದು ಒಂದಷ್ಟೆಲ್ಲ ಇದೆ. ಎಲ್ಲದನ್ನು ಒಟ್ಟಿಗೆ ಚಾರ್ಜ್ಗೆ ಹಾಕೋಕ್ಕಾಗಲ್ಲ ಅಲ್ವಾ? ಸೊ ಬೇರೆ ಪ್ಲಗ್ ಪಾಯಿಂಟ್ಸು ಇರೋದ್ರಿಂದ ನೀವು ಅದೊಂದು ಅಡ್ಯಾಪ್ಟರ್, ಯೂನಿವರ್ಸಲ್ ಅಡ್ಯಾಪ್ಟರ್ ತಂದುಬಿಟ್ರೆ ಕನೆಕ್ಟ್ರು, ನೀವು ಎಲ್ಲದಕ್ಕೂ ನೀಟಾಗಿ ಚಾರ್ಜ್ಗೆ ಹಾಕೋಬೋದು. ಸೊ ಇದು
ನಮ್ಮ ಚಿಕ್ಕದಾದಂಥ ಚೊಕ್ಕದಾದಂಥ ರೂಮು. ಇಲ್ಲೇನೋ ಎರಡಿದೆ, ಒಂದು ಟೀ ಟೇಬಲ್ ಥರ ಇದೆ, ಒಂದು ಸ್ವಲ್ಪ ದೊಡ್ಡದಿದೆ, ಒಂದು ಚಿಕ್ಕದಿದೆ. ಓಕೆ, ನಮ್ಮದು ನೋಡಿ ಇಲ್ಲೊಂದು ಪುಟ್ಟ ಸೂಟ್ ಕೇಸ್ ಇದೆ, ಇಲ್ಲೊಂದು ದೊಡ್ಡ ಸೂಟ್ ಕೇಸ್ ಇದೆ. ಸೊ ಎಸ್, ಇಷ್ಟೇ. ಅಲ್ಲಿ ಬೆಡ್ ಪಕ್ಕ ಬೆಡ್ ಲ್ಯಾಂಪ್ಸ್ ಇದೆ, ವಿಚ್ ಇಸ್ ಗುಡ್. ಐ ಥಿಂಕ್ ನೈಟ್ ನಮಗದು ಉಪಯೋಗಕ್ಕೆ ಬರ್ಬೋದು ಅನಿಸುತ್ತೆ, ಬೆಡ್ ಲೈಟ್ ಥರ ಏನಾದರೂ ಯೂಸ್ ಮಾಡೋದಕ್ಕೆ. ಓ, ಇಲ್ಲಿ ಫೈರ್ ಇದ್ರದ್ದು ಹಾಕಿದ್ದಾರೆ, AC ಇದೆ. AC, ಹಾಂ ಕರೆಕ್ಟ್, ಕಂಪ್ಲೀಟ್ಲಿ AC. ಅದನ್ನ ಹೇಳೋದು ಮರ್ತ್ಬಿಟ್ಟೆ. ಏರ್ ಕಂಡೀಷನ್, ಟೋಟಲ್ ಏರ್ ಕಂಡೀಷನ್. ಸೊ ಎಸ್, ಓಕೆ. ಸೊ ಕಾರ್ಡಿಲಿಯಾ ಕ್ರೂಸ್ ಅಲ್ಲಿ ನಮ್ಮ ಅಥವಾ ನಾವಿರುವಂತಹ ಓಷನ್ ವ್ಯೂ ರೂಮ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ. ಸೊ ನಿಮಗೊಂದು ಬೇಸಿಕ್ ಐಡಿಯಾ ಕಾರ್ಡಿಲಿಯಾ ಕ್ರೂಸ್ ಅಲ್ಲಿ ಓಷನ್ ವ್ಯೂ ರೂಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ, ಕಾರ್ಡಿಲಿಯಾ ಕ್ರೂಸ್ ಬಗ್ಗೆ ಸಾಕಷ್ಟು ಬೇರೆ 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 ವಿಡಿಯೋಗಳನ್ನ ಮಾಡಿದೀನಿ, ಆಯ್ತಾ. ಬೇಸಿಕ್ ಉದ್ದೇಶ ಏನಂತ ಹೇಳಿದ್ರೆ, ಒಂದೇ ವಿಡಿಯೋನಲ್ಲಿ ಎಲ್ಲ ವಿಷಯ ತುರ್ಕಕ್ಕೆ ಹೋದಾಗ ನಿಮಗೆ ಅರ್ಧಂಬರ್ಧ ಬೆಂದಿರೋ ಅಕ್ಕಿನ ಬಡಿಸ್ದಂಗೆ ಆಗತ್ತೆ. ಅದು ನನಗೆ ಇಷ್ಟ ಇಲ್ಲ. ಪೂರ್ತಿ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಾಗ ನೀವು ಮನೇಲೇ ಕೂತು ಯಾರದೇ ಸಹಾಯ ಇಲ್ಲದೆ ಬರೀ ನಾನು ವಿಡಿಯೋಗಳನ್ನ ನೋಡ್ಕೊಂಡು ನೀವು ಟ್ರಿಪ್ನ ಪ್ಲಾನ್ ಮಾಡಬಹುದು. ಓಕೆ, ಸೊ ಎಲ್ಲ ವಿಡಿಯೋಸ್ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ನೀವು ನಾವು ಹೇಗೆ ಪ್ಲಾನ್ ಮಾಡ್ಕೊಂಡ್ವೋ ಅದೇ ತರ ಪ್ಲಾನ್ ಮಾಡ್ಕೊಂಡು ಬರಬಹುದು. ಅಫ್ಕೋರ್ಸ್ ನನ್ನ ವಿಡಿಯೋ ಸಹಾಯ ನಿಮಗಿದ್ರೆ ನನಗೆ ನಿಜವಾಗ್ಲೂ ತುಂಬಾ 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 ಖುಷಿ ಆಗುತ್ತೆ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.